ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮುಂಚಿನ ತೋಟದ ವಿಡಿಯೋ ಇದೆ ಅಲ್ಲ, ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು ನಮ್ಮದು ಕಪ್ಪನ್ ಸಾಸರ್ ಅಂದರೆ ಗಾರ್ಡೇನಿಯಾ ಹೂವು. ಇದು ಒಂದ್ಸಲ ಆಗಿ ಇವಾಗ ಸೆಕೆಂಡ್ ಟೈಮ್ ಹೂವು ಬರ್ತಾ ಇದೆ ನೋಡಿ. ಸೇಮ್ ಗಾರ್ಡೇನಿಯದ್ದು, ಬಟ್ ಎಲ್ಲ ಇದರದ್ದು ಹೂವು ಜಾರ್ತದೆ, ಹೋಗ್ತದೆ ನೋಡಿ, ಬರ್ತದೆ. ಒಂದು ಹೂವು ಕೂಡ ಆಗಲಿಲ್ಲ ಇದರಲ್ಲಿ. ಗಿಡ ತುಂಬ ಚೆನ್ನಾಗಿತ್ತು ನಾನು ಬರುವಾಗ, ಬಟ್ ಸ್ವಲ್ಪ ಮಳೆ ಜಾಸ್ತಿ ಆಯ್ತಾ ಏನೋ ಅದಕ್ಕೆ ಮೊಗ್ಗು ಬರ್ತದೆ ಮತ್ತು ಅಲ್ಲೇ ಕಟ್ಟಾಗ್ತದೆ ನೋಡಿ. ಇದು ಒಳ್ಳೆ ಬರುವಾಗ ಒಳ್ಳೆ ಬರ್ತದೆ. ಮತ್ತು ಇದೆಲ್ಲ ನಮ್ಮ ಹುಡುಗ ತಂದು ನೆಟ್ಟದ್ದು ಪಾಟಲ್ಲಿ, ತುಂಬ ಚೆಂದ ಮಾಡಿ ನೆಟ್ಟು ಹೋಗಿದ್ದಾರೆ. ನೋಡಬೇಕು ಇವಾಗ ಏನು ಬರ್ತದೆ ಅಂತ. ಇದು ಗೋರಂಟಿಗೆ ಗಿಡ ಲಾಸ್ಟ್ ಟೈಮ್ ತಂದದ್ದು ನೋಡಿ. ನಾನು ಜಸ್ಟ್ ಬೀಜ ಹಾಕಿ ಹೋಗಿದ್ದು, ನಮ್ಮ ಕಿಚನಿದ್ದು ವೇಸ್ಟ್ ಹಾಕಿದ್ದು ಇದರಲ್ಲಿ ನೋಡಿ. ಎಷ್ಟು ಗಿಡ ಬಂದಿದೆ ನೋಡಿ, ಬಳ್ಳಿ ಆಗಲಿಕ್ಕೆ. ನೋಡಬೇಕು ಯಾವುದೆಲ್ಲ ಬರ್ತದೆ ಅಂತ ನೋಡಿ. ಎಷ್ಟು ಬೀಜ ಎಲ್ಲ ತುಂಬ ಹಾಕಿದೆ. ಇದು ನನ್ನ ಕಸಿನ್ ಕೊಟ್ಟದ್ದು ಇದು ಗಿಡ ನೋಡಿ. ಇದು 2 ದುಂಡು ಮಲ್ಲಿಗೆ ಇದ್ದು ಪಾಟಲ್ಲಿ ಹಾಕಿದ್ದೇನೆ. ಮತ್ತು ಇದು ಇನ್ನೊಂದು ನರ್ಸರಿಯಿಂದ ತಂದ ಚುಕ್ಕು ಮರ ನೋಡಿ. ಇದು ಚುಕ್ಕು ಎಲ್ಲ ಇದೆ, ನೋಡಬೇಕು ಇದು ಜೀವ ಆಗ್ತದ ಏನೋ ಅಂತ. ಯಾಕಂದರೆ ಇಲ್ಲಿ ತುಂಬ ಮಳೆ ಬರ್ತಾ ಇದೆ. ಇದರಲ್ಲಿ ಯಾವುದೋ ಬೀಜ ಹಾಕಿದ್ದು, ಒಂದು ಸಹ ಬರಲಿಲ್ಲ ಮೇಲೆ. ಇದು ಹಲಸಿನ ಗಿಡ, ಇದು ಜೀವ ಆಗಿದೆ, ಗೆಳೆ ಬಂದಿದೆ ಅದಕ್ಕೆ ಹೊಸ್ತು. ಇದು ಬಟರ್ ಫ್ರೂಟ್ ಗಿಡ, ಅವಕಾಡೋ. ಇದು ಬದುಕುವನ ಲಕ್ಷಣ ಕಾಣುವುದಿಲ್ಲ, ಯಾಕಂದರೆ ಎಲ್ಲ ಎಲೆ ಜಾರ್ತಾ ಇದೆ ಇದರದ್ದು ನೋಡಿ. ಇದು ಹಳದಿ ಆಗ್ತಾ ಇದೆ. ಇಲ್ಲಿ ಪಾಟಲ್ಲಿ ಹಾಕಿದ ಬೀಜ ಎಲ್ಲ ಮೊಳಕೆ ಬಂದಿದೆ, ಬೆಂಡೆಕಾಯಿಯದ್ದೆಲ್ಲ. ಇದು ಒಂದು ಮಾವಿನ ಗಿಡ ನೆಟ್ಟದ್ದು ನಾವು ನರ್ಸರಿಯಿಂದ ತಂದು. ಇದು ಸಹ ಬದುಕಬಹುದು ಅಂತ ಕಾಣಿಸ್ತದೆ ನನಗೆ. ಇದೆಲ್ಲ ಮೊನ್ನೆ ನೆಟ್ಟದ್ದು ಗಿಡಗಳು, ಹೀಗೆ ನೆಡುವುದಲ್ಲ. ನಮ್ಮ ಹುಡುಗನಿಗೆ ಅಷ್ಟು ಗೊತ್ತಿಲ್ಲ, ಅಂದರೆ ಅದರ ಎಲೆಗಳೆಲ್ಲ ಅಷ್ಟು ಇದ್ದರೆ ಅದಕ್ಕೆ ಬದುಕಲಿಕ್ಕೆ ಕಷ್ಟ ಆಗ್ತದೆ ನೋಡಿ. ಇದು ಸಾಯ್ತದ ಅಂತ. ಇದು ಒಂದು ಲಿಂಬೆ ಗಿಡ. ಇದು ಒಂದು ಗಿಡ ತಂದು ನೆಟ್ಟಿದ್ದಾರೆ ನಮ್ಮ ಹುಡುಗ, ಏನು ಅಂತ ಗೊತ್ತಿಲ್ಲ ನೋಡಿ. ಎಲೆ ಒಂದು ಸೈಡ್ ಕೆಂಪಿದೆ ಎಲೆ, ಒಂದು ಸೈಡ್ ಗ್ರೀನ್. ಮಳೆ ಬಂತು, ನಾನು ಹೋಗ್ತೇನೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ನೋಡಿ. ಇದು ನಾನು ಮುಂಚೆ ನೆಟ್ಟದ್ದು, ಇದರಲ್ಲಿ ಒಂದು ಬಳ್ಳಿ ಇದೆ, ಮತ್ತು ಇದರಲ್ಲಿ ಬಂದಿದೆ ನೋಡಿ ಮೊಳಕೆ. ಇದು ನವಿಲೆಲ್ಲ ಬಿಟ್ಟರೆ ಎಲ್ಲ ಒಳ್ಳೆಯದಾಗ್ಬೋದು ನೋಡಿ. ಇಲ್ಲಿ ಒಂದಿದೆ ಮಾವಿನ ಗಿಡ, ಇದು ಕೂಡ ಮೊಳಕೆ ಬಂದಿದೆ. ಮತ್ತು ಇಲ್ಲಿ ಒಂದು ಮಾವಿನ ಗಿಡ ನೆಟ್ಟದ್ದು, ಅದು ಸಾಯ್ತದೆ ನೋಡಿ ಇವಾಗ. ಅದೆಲ್ಲ ಇದಾಯಿತು ನೋಡಿ. ಬೇಗ ಆಗಬೇಕಂತ ದೊಡ್ಡ ಮರವೇ ತಂದು ನೆಟ್ಟದ್ದು ಮೊನ್ನೆ ನರ್ಸರಿಯಿಂದ, ಈಸ್ಟ್ ವೆಸ್ಟ್ ನರ್ಸರಿಯಿಂದ. ಅದು ಸತ್ತೋಗುತ್ತೆ. ಮತ್ತು ಇದರಲ್ಲಿ ಮೊಳಕೆ ಬಂದಿದೆ 2 ಗಿಡ ಕೂಡ. ಇದರಲ್ಲಿ ಹೂವು ಬಂದಿದೆ. ಇದು ಫಸ್ಟ್ ಟೈಮ್ ಹೋಗುವ ಮುಂಚೆ ನೆಟ್ಟದ್ದು ನೋಡಿ. ನೀರೆಲ್ಲ ತುಂಬ ನಿಂತಿದೆ ಇಲ್ಲಿ, ಇದೆಲ್ಲ ಮುಂಚೆ ನೆಟ್ಟದ್ದು. ಇದು ಮದ್ರಂಗಿ ಗಿಡ ನೋಡಿ, ಇದು ನಮ್ಮ ಫ್ರೆಂಡ್ ಕೊಟ್ಟದ್ದು ಗಿಫ್ಟು. ಇದೆಲ್ಲ ಮುಂಚಿನದ್ದು ಗಿಡ, ಸ್ವಲ್ಪ ಜೀವ ಇದೆ. ಸ್ವಲ್ಪ ಅಂದರೆ ನೀರು ತುಂಬ, ಅಂದರೆ ಮಳೆ ಅಂದರೆ ಮಳೆ, ನೋಡೋದೇ ಬೇಡ. ಇದು ಎಲ್ಲ ಮುಂಚೆ ನೆಟ್ಟದ್ದು, ಹೋಗುವ ಮುಂಚೆ. ಚೆಂದಾಗಿದೆ ಇದು ಗಿಡ, ದೊಡ್ಡದಾಗಿದೆ. ಇದು ಮೊಟ್ಟೆ ಸಂಪಿಗೆ ಹೇಳ್ತಾರಲ್ಲ ಅದರದ್ದು ಗಿಡ. ಇದು ಚೆಂದ ಇದೆ ನೋಡಿ. ಇದೆಲ್ಲ ನಮ್ಮದು ದೊಡ್ಡ ದೊಡ್ಡ ಮಲ್ಲಿಗೆ, ಇದು ಮುಂಚೆ ನೆಟ್ಟದ್ದು. ಇದು ಇಲ್ಲಿ ಒಂದು ಬೇಸೊಪ್ಪು ಗಿಡ ಹಾಕಿದ್ದೇನೆ ನೋಡಿ, ಚಿಕ್ಕದು. ಇದು ಬದುಕಿದ್ರೆ ಸಾಕು ಅಂತ ಹೋಪ್ಸ್ ಮಾಡ್ತಾ ಇದ್ದೇನೆ. ಇದೊಂದು ಹಲಸಿನದ್ದು. ಇದು ಸಹ ನನಗೆ ಡೌಟು ಬದುಕುದು, ಅಂದರೆ ತುಂಬ ಮಳೆ ಆಯ್ತಲ್ಲ. ಮತ್ತು ಮೊನ್ನೆ ಒಂದು ದಿನ ನಾನು ಗೆಣಸು ನೆಟ್ಟದ್ದು, ಇದು ವಿಡಿಯೋ ಸರಿ ಮಾಡಿದ್ದೆ, ಆದರೆ ಬಂದಿಲ್ಲ. ಅದರೊಟ್ಟಿಗೆ ಅವರು ಬೀಜ ಕೂಡ ಹಾಕಿದ್ದಾರೆ, ಅಲಸಂಡೆ ಬೀಜ ಎಲ್ಲ ನೋಡಿ. ಇಲ್ಲಿಂದ ಅಲ್ಲಿ ತನಕ ನಾನು ಗೆಣಸು ನೆಟ್ಟಿದ್ದೇನೆ ನೋಡಿ. ನೋಡುವ ನೆಕ್ಸ್ಟ್ ಟೈಮ್ ಬರುವಾಗ ಈ ಗೆಣಸು ನನಗೆ ಆಗ್ತದ ಅಂತ. ನನಗೆ ಇಷ್ಟ ಗೆಣಸು ಎಲ್ಲ. ಇಲ್ಲಿ ಗೆಣಸು ನೆಟ್ಟಿದ್ದೇನೆ ಈ ಗಿಡಗಳ ಮಧ್ಯದಲ್ಲಿ. ಬಂದಿದೆ, ಮೇಲೆ ಬಂದಿದೆ ನೋಡಿ ಗಿಡ, ಬಳ್ಳಿ. ಇದು ಬಳ್ಳಿ ನನಗೆ ನನ್ನ ಅತ್ತಿಗೆ ಕೊಟ್ಟದ್ದು ಅವರ ಮನೆಯಿಂದ.
ಮತ್ತು ಇದು ದುಂಡು ಮಲ್ಲಿಗೆಯದ್ದು ದೊಡ್ಡ ದೊಡ್ಡ ಮಲ್ಲಿಗೆ ಆಗ್ತದೆ. ಮತ್ತು ಅನಾನಸು ತಂದು ಅದರ ಗಿಡ ಇರ್ತದಲ್ಲ ಅದು ಕೂಡ ಹಾಕಿದ್ದೇನೆ. ಇದು ಕೂಡ ದುಂಡು ಮಲ್ಲಿಗೆಯದ್ದು. ನಮ್ಮ ಓಲ್ಡ್ ಮನೆಯಲ್ಲಿದ್ದ ಗಿಡಗಳನ್ನೆಲ್ಲ ತಂದು ಇಲ್ಲಿ ನೆಟ್ಟದ್ದು ನಾನು. ನೋಡಿ ಗೆಣಸು ಎಷ್ಟು ಇದೆ ನೋಡಿ, ತುಂಬ ಗೆಣಸು ಇದೆ ಇಲ್ಲಿಂದ ಅಲ್ಲಿ ತನಕ. ಅದರೊಟ್ಟಿಗೆ ಅನಾನಸು ಗಿಡ ಕೂಡ ಇದೆ. ಅಂದರೆ ಅನಾನಸು ತಂದು ಗಿಡ ಇರ್ತದಲ್ಲ ಅದನ್ನು ಹಾಕಿದ್ದೀನಿ ನೋಡಿ. ಮತ್ತು ಇದು ನೋಡಿ, ಇದರಲ್ಲಿ ತುಂಬ ಹೂವು ಬರ್ತಾ ಇದೆ ಇವಾಗ. ಇದು ಇವಾಗ ಬರ್ತಾ ಇದೆ ಹೂಗಳು ನೋಡಿ. ಮತ್ತು ಇದು ಎಲ್ಲ ಗೆಣಸು ಇಲ್ಲಿ ತನಕ ಇದೆ. ಮತ್ತು ಇದು ಅದು ಹೇಳಿದೆ ಅಲ್ಲ, ಅದು ಗಿಡ ನನ್ನ ಹೆಸರೇ ಬರಲಿಲ್ಲ ಅಂತ, ಅದು ಪಾರಿಜಾತ ಗಿಡ. ಪಾರಿಜಾತ ಗಿಡ ನಮ್ಮ ಮನೆಯಲ್ಲಿ ದೊಡ್ಡ ಮರ ಇತ್ತು, ಅದು ಕಟ್ ಮಾಡಿದ್ದು ನಾವು ಸ್ವಲ್ಪ. ಅದರ ಕಟ್ ಮಾಡಿದ ತುಂಡುಗಳನ್ನು ಇಲ್ಲಿ ತಂದು ಹಾಕಿದ್ದು ನೋಡಿ, ಎಷ್ಟು ಜೀವಾಗಿದೆ. ಇದು ಗೋರಂಟಿ ಗಿಡ, ಇದು ಒಂದು ಅನಾನಸು ಗಿಡ. ಹಿಂದುಗಡೆ ನೋಡಿ ನಾವು ಇದು ಹಾಕಿದ್ದೇವೆ ಅಂತ, ನಾವು 4 ಟೈಪ್ ಇದ್ದು ಬಾಳೆ ಗಿಡ ಹಾಕಿದ್ದೇವೆ. ಮತ್ತು 2 ಇದ್ರ ತೆಂಗಿನ ಗಿಡ ನೆಟ್ಟಿದ್ದೇವೆ. ಮತ್ತು ಇಲ್ಲಿ 3 ನಾವು ಇದು ನೆಟ್ಟಿದ್ದೇವೆ ಅಂತ ನೋಡಿ, ತೆಂಗಿನ ಗಿಡ 2, 4 ಬಾಳೆ ಗಿಡ ನೆಟ್ಟಿದ್ದೇವೆ. ಲಿಂಬೆ ಗಿಡ ಇದು ಒಬ್ಬ. ಮತ್ತು ಇದು ಒಂದು ಗಿಡ ನನಗೆ ಅವರಿಗೇನೋ ಹೆಸರು ಹೇಳಿದ್ರು, ಒಂದು ಸ್ವೀಟ್ ಫ್ರೂಟ್ಸ್ ಅಂತೆ. ಇದು ಥರ ಇದೆ, ಎಷ್ಟೇ ದೊಡ್ಡದು. ಇಲ್ಲಿ ಒಂದು ಅವಕಾಡೋ ಗಿಡ ನೋಡಿ, ಒಂದು ಅವಕಾಡೋ ಗಿಡ ಹಾಕಿದ್ದೇವೆ. ಇದು ನಮ್ಮ ತೋಟದ ಒಂದು ಚಿಕ್ಕ ನೋಟ. ತುಂಬ ಮಳೆ ಬರ್ತಾ ಇದೆ, ಎಲ್ಲ ನನ್ನ ಗಿಡ ಚೆನ್ನಾಗಿ ಉಳಿಯಲಿ ಅಂತ ವಿಶ್ ಮಾಡುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು, ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಎಲ್ಲರಿಗೂ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. See you in next video.